ನಮಸ್ತೆ ಎಲ್ರಿಗೂ. ನಾನಿವತ್ತು ಕರ್ಮೀನು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಅಂದರೆ ಕರ್ಮೀನು ಹುಳಿ, ಕರ್ಮೀನು ಸಾಂಬಾರು ಏನಾದರೂ ಹೇಳ್ಬೋದು. ಇವತ್ತು ಕರ್ಮೀನು ಹುಳಿನ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡ್ಬೋದು ನಾನಿವಾಗ ಕರ್ಮೀನ ಹುರ್ಕೋತಾ ಇದ್ದೀನಿ. ಫಸ್ಟ್ಗೆ ನಾವು ಈ ಥರ ಕರ್ಮೀನ ಹುರ್ಕೋಬೇಕು. ಸ್ಟವ್ ಸಿಮ್ಮಲ್ಲೇ ಇಟ್ಕೊಂಡಿರಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಬೇಗ. ಅದಕ್ಕೋಸ್ಕರ ನಾವು ಕರ್ಮೀನು ತರ್ತೀವಲ್ವ, ಆವಾಗ ಸ್ವಲ್ಪ ಗಲೀಜೆಲ್ಲ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿಕೊಂಡು ಈ ಥರ ಫಸ್ಟ್ಗೆ ಹುರ್ಕೋಬೇಕು. ಹುರ್ಕೊಂಡಿದ್ದಾಗಿದ್ಮೇಲೆ ಇದನ್ನು ಸ್ವಲ್ಪ ಅಂದರೆ ಬಿಸಿ ನೀರಿಗೆ, ಜಾಸ್ತಿ ಸುಡಬಾರ್ದು ನೀರು, ಸ್ವಲ್ಪ ಬಿಸಿ ನೀರಿಗೆ ಹಾಕಿ ಒಂದು 5 ನಿಮಿಷ ಇಟ್ಬಿಡ್ಬೇಕು. ಗಲೀಜೆಲ್ಲ ಬಿಟ್ಕೊಳ್ಳುತ್ತೆ. ಒಂದು 5ರಿಂದ 6 ಸಲ ವಾಶ್ ಮಾಡಬೇಕು. ಅದು ಬಿಡ್ತಾನೆ ಇರುತ್ತೆ ಗಲೀಜು. ನಾವು ವಾಶ್ ಮಾಡ್ದಂಗೆ ಬಿಡ್ತಾನೆ ಇರುತ್ತೆ. ನಾವು ಸ್ವಲ್ಪ ಕ್ಲೀನ್ ಆಗೋವರೆಗೂ ವಾಶ್ ಮಾಡ್ಕೋಬೇಕು. ನೋಡಿ, ಇವಾಗ ನಾನು ಸ್ವಲ್ಪ ಬಿಸಿ ನೀರು ಇಟ್ಕೊಂಡಿದ್ದೀನಿ, ಅದಕ್ಕೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಅಂದರೆ ಫೋರ್ಸಾಗಿ ತೊಳೆಯೋಕ್ಕೆ ಹೋಗಬಾರ್ದು. ಅದು ಕರ್ಮೀನು ನಾವು ಹುರಿದಿರ್ತೀವಲ್ವ, ಅದೆಲ್ಲ ಪುಡಿ ಪುಡಿ ಆಗಿಬಿಡುತ್ತೆ. ಇವಾಗ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ, ಅರ್ಧ ಹೋಳಿಗಿಂತ ಸ್ವಲ್ಪ ಕಡಿಮೆ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ, 1 ಸ್ಪೂನಷ್ಟು ಧನಿಯಾ ಕಾಳು, ಜೀರಿಗೆ 1 ಸ್ಪೂನಷ್ಟು, 1 ಗೆಡ್ಡೆ ಬೆಳ್ಳುಳ್ಳಿ, 1 ದೊಡ್ಡ ಸೈಜ್ ಈರುಳ್ಳಿ, ಸ್ವಲ್ಪ ಕರಿಬೇವು ಮತ್ತು ಖಾರದ ಪುಡಿ 1 ಸ್ಪೂನಷ್ಟು. ಅಂದರೆ ಖಾರ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಸ್ವಲ್ಪ ಅರಿಶಿನ ಪುಡಿ. ಇಲ್ಲಿ ಹುಣಸೆಹಣ್ಣ ನೆನೆ ಹಾಕಿಟ್ಕೊಂಡಿದ್ದೀನಿ. ಹುಣಸೆಹಣ್ಣ ನೆನೆ ಹಾಕಿದ್ರೆ ಮಿಕ್ಸಿ ಮಾಡುವಾಗ ಚೆನ್ನಾಗಿ ನುಣ್ಣಗಾಗುತ್ತೆ ಅಂತ ಹುಣಸೆಹಣ್ಣ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಇವಾಗ ರುಬ್ಕೊಂಡಿದ್ದೀನಿ. ನೋಡ್ಬೋದು ಪೇಸ್ಟ್ ರೆಡಿಯಾಗಿದೆ. ಇವಾಗ ಒಂದು ಬಾಣಲೆನ ಇಟ್ಟು 4ರಿಂದ 5 ಸ್ಪೂನು ಎಣ್ಣೆನ ಹಾಕಿದ್ದೀನಿ. ಹಾಕ್ಬಿಟ್ಟು ನಾನು ರುಬ್ಕೊಂಡಿರೋಂಥ ಮಸಾಲೆನ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಸಾಂಬಾರು. ಅಂದರೆ ಒಂದೇ ಥರ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಸಾಂಬಾರನ್ನ ಮಾಡ್ಬೋದು. ಇದನ್ನು ಕೂಡ ಅವರೆಕಾಳು ಜೊತೆಗೆ ಮಾಡ್ಬೋದು, ಮತ್ತು ಬದನೆಕಾಯಿ, ಅವರೆಕಾಳು ಎಲ್ಲ ಹಾಕಿನೂ ಮಾಡಿದ್ರೂ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನಾನು ಒಗ್ಗರಣೆಗೆಲ್ಲ ಏನು ಹಾಕ್ಕೊಂಡಿಲ್ಲ, ಕರಿಬೇವಿನ ಸೊಪ್ಪು ಈ ಥರನೇ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಕಿ ಒಂದು ಕುದಿ ಬರೋವರೆಗೂ ಅದನ್ನು ಮುಚ್ಚಿಡಬೇಕು. ಆಮೇಲೆ ನೋಡ್ಬೋದು ಕುದೀತಾ ಇದೆ. ಇವಾಗ ನಾನು ಕರ್ಮೀನ ಹಾಕ್ತೀನಿ. ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಹಾಕ್ತೀನಿ. ಹಾಕ್ಬಿಟ್ಟು ಒಂದು 10 ನಿಮಿಷ ಕುದಿಸಿದ್ರೆ ಸಾಕು. ಸ್ಟವ್ನ ಸಿಮ್ಮಲ್ಲಿ ಇಟ್ಬಿಟ್ಟು 10 ನಿಮಿಷ ಕುದಿಸಿದ್ರೆ ಕರ್ಮೀನು ಸಾಂಬಾರು, ಕರ್ಮೀನು ಹುಳಿ ಏನು ಬೇಕಾದರೂ ಹೇಳ್ಬೋದು ನೀವು, ರೆಡಿಯಾಗುತ್ತೆ. ಇದಕ್ಕೆ ಹುಣಸೆಹಣ್ಣು ಮೇಯ್ನು ಫ್ರೆಂಡ್ಸ್. ಹುಣಸೆಹಣ್ಣು ಹಾಕಿದ್ರೇ ಚೆನ್ನಾಗಿರೋದು. ಸ್ವಲ್ಪ ಹುಳಿ, ಖಾರ, ಉಪ್ಪು ಎಲ್ಲ ಸಮನಾಗಿ ಹಾಕಿ ಮಾಡಿದ್ರೇ ತುಂಬ ಟೇಸ್ಟಾಗಿರೋದು ಈ ಸಾಂಬಾರು. ನೋಡ್ಬೋದು ಇವಾಗ 10 ನಿಮಿಷ ಆಗಿದೆ. ಸಾಂಬಾರು ಕೂಡ ರೆಡಿಯಾಗಿದೆ. ರಾಗಿ ಮುದ್ದೆ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ಕೂಡ ರಾಗಿ ಮುದ್ದೆ ಮಾಡಿದ್ದೆ. ಕರ್ಮೀನು ಸಾರು, ರಾಗಿ ಮುದ್ದೆ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ನೀವು ಒಂದು ಸಲ ಟ್ರೈ ಮಾಡಿ ಈ ಥರ.